ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಪೂಜೆನೂ ಕೂಡ ಮಾಡ್ಕೊತ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ವಾರ ಪೂಜೆ ಎಲ್ಲ ಆಯಿತು. ಈಗ ನಾವು ಗದ್ಗೆನಲ್ಲಿರೋ ಕೆಣಗಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾನು ಆ ದೇವಸ್ಥಾನಕ್ಕೆ ಹೋಗಿ ತುಂಬ ವರ್ಷಗಳೇ ಆಗೋಯಿತು. ಹೋಗಬೇಕು ಅಂತ ಅನ್ಕೊತಾ ಇದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಕ್ಕನೂ ಕೂಡ ಹೋಗೋಣ ಬರ್ತೀಯಾ ಅಂತ ಕರೆದ್ರು. ಸೊ ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೋಗಬೇಕು ಅಂತ. ಅವ್ರು ಕರೆದಿದ್ದಕ್ಕೂ ಅದಕ್ಕೂ ಸೊ ಬರ್ತೀನಿ ನಾನು ಅಂತ ಹೇಳಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ 8 ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ ವ್ಲಾಗು. ಆದರೆ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ. ಅದಕ್ಕೆ ಇನ್ನೊಂದೇನಾಯ್ತಪ್ಪ, ಏನದು ಕುಂಬಳಕಾಯಿ. ನಮ್ಮ ಮನೇಲಿ ಕುಂಬಳಕಾಯಿ ಐತೆ ಗೊತ್ತಾ? ಯಾವುದು ಕುಂಬಳಕಾಯಿ ಥರ ಕಾಣಿಸ್ತಾ ಇರೋದು ನಿಂಗೆ? ನಮ್ಮ ಪ್ರೀತಿಯ ಕುಂಬಳಕಾಯಿ. ಸೊ ನಮ್ಮ ಪಪ್ಪಿಗೆ ಅವ್ರ ಮನೇಲಿ ಪುಳಿಯೋಗರೆ ಮಾಡಿದ್ರಂತೆ. ಅವಳಿಗೆ ಪುಳಿಯೋಗರೆ ಹೋಗಲ್ವಂತೆ, ಅದಕ್ಕೆ ಇಲ್ಲೇ ಇಡ್ಲಿ ಮಾಡಿದ್ದೆ. ಅದಕ್ಕೆ ಪಪ್ಪಿ ಬಂದಿದ್ದಾಳೆ ಟೇಸ್ಟ್ ಮಾಡೋಕ್ಕೆ. ಅಲ್ವಾ ಪಪ್ಪಿ? ಹೆಂಗೈತೆ ಪಪ್ಪಿ? ಚೆನ್ನಾಗೈತಾ? ರೆಡಿ ಆಯ್ತಾ ದೇವಸ್ಥಾನಕ್ಕೆ? ಮನೇಲೆಲ್ಲ ರೆಡಿ ಆದ್ರಾ? ಹೊರಡೋದ ಈಗ? ಕುಂಬಳಕಾಯಿ ಸಿಗ್ತಾ? ಇವ್ರದೊಳ್ಳೆ ಕುಂಬಳಕಾಯಿ ಕತೆ. ಒಂದು ಕುಂಬಳಕಾಯಿಯ ಕತೆ. ನಿಮ್ಮ ಚಿಕ್ಕಪ್ಪಂಗೆ ಯಾಕೋ ಈ ತಿಂಗಳು ಕುಂಬಳಕಾಯಿ ಹುಚ್ಚಿಡ್ದ್ಬಿಟ್ಟದೆ. ಎಲ್ಲದಕ್ಕೂ ಕುಂಬಳಕಾಯಿ ಸಾರು, ಕುಂಬಳಕಾಯಿ ಪಲ್ಯ, ಕುಂಬಳಕಾಯಿ ಸಾರು, ಕುಂಬಳಕಾಯಿ ಪಲ್ಯ ಅನ್ಕ ಕೂತೈತಿ. ಯಾಕೋ 10 ದಿನ ಅದಿಂದ ಕುಂಬಳಕಾಯಿ ಬಿಟ್ಟು ಮುಂದಕ್ಕೆ ಹೋಯ್ತಾನೇ ಇಲ್ಲ ನಿಮ್ಮ ಚಿಕ್ಕಪ್ಪ. ನಾನ್ ವೆಜ್ ತಿನ್ನಂಗಿಲ್ಲ ಅನ್ನೋರು ಮಶ್ರೂಮು, ಪನ್ನೀರು ಈ ಥರ ತಿಂತಾರೆ. ಯಾರ ಕುಂಬಳಕಾಯಿ ತಿಂತಾರಾ? ಕುಂಬಳಕಾಯಿ ಇಷ್ಟ ಆಗುತ್ತೆ ಅಂತ ಮಟನ್ ಥರ ಸಿಗ್ತದೆ ಅದಕ್ಕೆ. ಕುಂಬಳಕಾಯಿಗೂ ಮಟನ್ಗೂ ಹೋಲಿಸ್ತಿದ್ದೀರಲ್ಲ ನೀವು. ಅದರಿಂದ ಲಿವರ್ ತಿನ್ನಂಗೈತದೆ ಅದಕ್ಕೆ. ಅಪ್ಪ, ಈಗ ತಾನೇ ದೇವಸ್ಥಾನಕ್ಕೆ ಬಂದು ಲ್ಯಾಂಡ್ ಆದ್ವಿ. ತುಂಬ ರಶ್ ಇದೆ ದೇವಸ್ಥಾನ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಈಗ ಕೈ ಕಾಲು ತೊಳ್ಕೊಂಡು ನಾವೀಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಬಂದು ಸ್ನಾನ ಮಾಡೋರು ಕೂಡ ಸ್ನಾನ ಮಾಡಿ ಉರುಳು ಸೇವೆ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹರಿಯೋ ನೀರಲ್ವಾ, ಆದ್ದರಿಂದ ಅಂತ ಹೇಳಿ ನಾವು ಜಸ್ಟ್ ಪೂಜೆ ಮಾಡಿಸ್ಕೊಂಡು ಹೋಗೋ ಬಂದಿರೋದ್ರಿಂದ ಏನು ಸ್ನಾನ ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ. ಆದ್ದರಿಂದ ಕೈಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಂತೂ ಗಾಡಿಗಳು ನಿಂತಿದ್ದು ನೋಡಿ ಅಪ್ಪ ಎಷ್ಟು ರಶ್ ಇದೆಯೋ, ಎಷ್ಟೊತ್ತಾಗುತ್ತೋ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವಿಲ್ಲೆಲ್ಲ ಕೈ ಮುಕ್ಕೊಂಡು ಅರಳಿಕಟ್ಟೆಗೆಲ್ಲ ಹೋಗೋ ಅಷ್ಟೊತ್ತಿಗೆ ಅಂಥ ರಶ್ ಏನೋ ಜನ ಇದ್ದರು, ಮಾತ್ರ ತುಂಬ ಜನ ಇದ್ದರು. ಬಟ್ ದರ್ಶನಕ್ಕೆ ಅಂತ ತುಂಬ ಲೇಟ್ ಆಯಿತು ಅಂತೆಲ್ಲ ಹೇಳೋಕ್ಕಾಗೋದಿಲ್ಲ. ಬೇಗನೆ ದರ್ಶನನೂ ಪೂಜೆನೂ ಕೂಡ ಅಷ್ಟೇ. ಅಷ್ಟು ಜನ ಇದ್ರೂ ನಿಜವಾಗ್ಲೂ ಪ್ರತಿಯೊಂದು ಪೂಜೆ ಸಾಮಾನು ಒಳಗಡೆ ತೊಗೊಂಡೋಗಿ ಪೂಜೆ ಮಾಡಿಕೊಟ್ರು. ನಂಗೆ ಅದೊಂದು ತುಂಬ ಇಷ್ಟ ಆಯಿತು ನನಗೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಅಷ್ಟೊಂದು ಜನ ಇರಲ್ಲ. ಅಂದರೆ ನಾರ್ಮಲ್ ಟೈಮಲ್ಲಿ ಬಂದರೆ ರಶ್ ಏನಿರೋದಿಲ್ಲ ದೇವಸ್ಥಾನ. ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನ ಸ್ವಲ್ಪ ರಶ್ ಇತ್ತು. ಮತ್ತು ಪಕ್ಕದಲ್ಲಿ ಮದುವೆ ನಡೀತಾ ಇತ್ತು. ಇಲ್ಲಿ ಮದುವೆ ಹರಿಸ್ಕೊಂಡಿರ್ತಾರೆ, ಇಲ್ಲೇ ಬಂದು ನಿನ್ನ ಸನ್ನಿಧಾನದಲ್ಲಿ ಮದುವೆ ಮಾಡ್ತೀವಿ ಅಂತ ಹೇಳಿ. ಆ ಥರ ಇರೋರು ಮದುವೆ ಕೂಡ ಮಾಡ್ತಿರ್ತಾರೆ. ಅವತ್ತು ಯಾವುದೋ ಮದುವೆ ಕೂಡ ನಡೀತಾ ಇತ್ತು. ಆದ್ದರಿಂದ ಕಾರ್ತಿಕ್ ಸೋಮವಾರ ಮದುವೆ ಅಂತರ ಹೇಳ್ಕೊಂಡು ತುಂಬ ರಶ್ ಇತ್ತು ದೇವಸ್ಥಾನ. ಬಟ್ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಯಾರ್ಯಾರು ಇಲ್ಲಿ ಹತ್ತಿರದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಥವಾ ನೀವು ಹೋಗ್ತಾನೆ ಇರ್ತೀರಾ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ದೇವಸ್ಥಾನದ ಒಳಗಡೆ ಹೋಗ್ತಿದ್ದಾಗೇ ಅದೇನೋ ಒಂಥರ ಪ್ರಶಾಂತತೆ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನಿಜವಾಗ್ಲೂ. ಅದಾದಮೇಲೆ ಅಷ್ಟು ರಶ್ ಇದ್ರೂ ದೇವ್ರನ್ನ ಕಣ್ಣು ತುಂಬ ನೆಮ್ಮದಿಯಾಗಿ ನೋಡಿದೆ ಅನ್ನೋ ಒಂದು ಮನಸ್ಥಿತಿಲಿ ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಯಾಕಂದರೆ ಈ ಕೆಲವೊಂದು ದೇವಸ್ಥಾನದಲ್ಲಿ ರಶ್ ಇದ್ದರೆ ದೇವ್ರನ್ನ ತಳ್ಳೇ ಬಿಡ್ತಾರೆ, ನೋಡೋಕ್ಕೆ ಆಗೋದಿಲ್ಲ ಅಂತ. ಇಲ್ಲ ಆ ಥರ ಇಲ್ಲ, ನೆಮ್ಮದಿಯಾಗಿ ದರ್ಶನ ಮಾಡಿದ್ವಿ. ಇಲ್ಲಿ ನಿಮಗೆ ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಹಿಂದೆ. ಮತ್ತು ಒಳಗಡೆ ಬಂದು ನಿಮಗೆ ಕೆಣಗಣೇಶ್ವರ ಸ್ವಾಮಿ ದೇವಸ್ಥಾನ, ಮಹದೇಶ್ವರ ದೇವಸ್ಥಾನ ಎರಡೂ ಕೂಡ ಇದೆ. ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಹೇಳಿ. ಫಸ್ಟು ಇಲ್ಲಿ ನಾವು ಶ್ರೀ ಗುರು ಕೆಣಗಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಷ್ಟು ರಶಲ್ಲೂ ಕೂಡ ಪ್ರತಿಯೊಂದು ಪೂಜೆ ಸಾಮಾನು ಗರ್ಭಗುಡಿಯೊಳಗೆ ತೊಗೊಂಡೋಗಿ ಬಂದು ಪೂಜೆ ಮಾಡಿಕೊಟ್ರು.
ನೋಡಿ ನಾನು ಆಗಲೇ ಹೇಳ್ದಾಗಲೇ ದೇವರು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಾರ್ಮಲ್ ಡೇಸಲ್ಲಿ ನಿಮಗೆ ಇನ್ನೂ ಒಳಗಡೆ ನೆಕ್ಸ್ಟ್ ಈ ಡೋರಲ್ಲೂ ಕೂಡ ಒಳಗಡೆ ಬಿಡ್ತಾರಂತೆ. ಬಟ್ ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಇಲ್ಲಿಂದ ದರ್ಶನ ಕೊಡ್ತಿದ್ದಾರೆ. ನಾನು ಆಗಲೇ ಹೇಳ್ದಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ದೇವ್ರ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ ಅಂತ, ಆದ್ದರಿಂದ ಈ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ವಿಭೂತಿ ತಗೊಂಡು ನೆಕ್ಸ್ಟು ಇಲ್ಲಿ ಅನ್ನ ಸಂತರ್ಪಣೆಯೂ ಕೂಡ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಪ್ರತಿದಿನ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಮತ್ತು ಊಟನೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ದೇವಸ್ಥಾನದಲ್ಲಿ ಪ್ರಸಾದ ಅಂತಂದರೆ ನೀವೇನು ಹಾಕ್ತಿರೋ ಒಂಚೂರು ಉಪ್ಪು ನೀರು ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಅನಿಸುತ್ತೆ. ಅದು ನನ್ನ ಒಪಿನಿಯನ್ನು, ಬೇರೆ ಎಲ್ಲರ ಒಪಿನಿಯನ್ ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ನನಗಂತೂ ದೇವಸ್ಥಾನಗಳಲ್ಲಿ ನಾನು ಊಟ ಮಾಡಿರೋ ಪ್ರಕಾರ ಏನು ಹಾಕಿರ್ತಾರೋ ಇಲ್ಲೋ ಊಟ ಮಾತ್ರ ತುಂಬ ರುಚಿಯಾಗಿರುತ್ತೆ. ಸೊ ಬನ್ನಿ ಇವಾಗ ಎಲ್ಲರೂ ಊಟದ ಕಡೆಗೆ ಹೋಗೋಣ. ಪ್ರದಕ್ಷಿಣೆ ನಾವು ನೀ ತಪ್ಪಿಸ್ಕೊಬಿಟ್ಟೆ ಅಂದ್ಕೊಂಡು ಒಳ್ಳೆ ಬಾಳೆ ಎಲೆ ಊಟ ಇತ್ತು. ಕುಂಬಳಕಾಯಿ ಸಾಂಬಾರು, ತರಕಾರಿ ಕೂಟು, ಅನ್ನ ಸಾಂಬಾರು, ಮಜ್ಜಿಗೆ, ಪಾಯಸ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಜರ್ನಿ ಮಾಡಿ ಬಂದಿದ್ದಕ್ಕೂ ಊಟ ಮಾಡಿದ್ದಕ್ಕೂ ಹಬ್ಬ ಅಂತ ಅನ್ನಿಸ್ತಾಯಿತ್ತು. ಈಗ ಎಲ್ಲರೂ ಬಿಟ್ಟರೆ ಒಂದು ಒಳ್ಳೆ ನಿದ್ದೆ ಬರುತ್ತೆ ಅಂತ ಅನ್ನಿಸ್ತಾಯಿತ್ತು, ಆ ಥರ ಇತ್ತು. ಸೊ ದೇವಸ್ಥಾನಕ್ಕೆಲ್ಲ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ವಿ. ದೇವಸ್ಥಾನದೊಳಗಡೆ ಹೊರಗಡೆ ಎಷ್ಟು ಬಿಸಿಲಿದ್ರೂ ದೇವಸ್ಥಾನದೊಳಗಡೆ ಏನೋ ಒಂಥರ ತಣ್ಣಗಿತ್ತು ನನಗೆ. ನಾನು ಈ ದೇವಸ್ಥಾನಕ್ಕೆ ಬಂದು ಅರೌಂಡ್ 10 ವರ್ಷದ ಮೇಲೇ ಆಯಿತು. ಮದುವೆಗೂ ಮುಂಚೆ ಒಂದು ಸರಿ ಏನೋ ಬಂದಿದ್ದೆ ಇದಕ್ಕೆ, ಬಟ್ ಮರ್ತು ಹೋಗೋ ಥರ ಆಗಿತ್ತು. ಬಟ್ ಈಗಂತೂ ತುಂಬ ಖುಷಿಯಾಯಿತು ದೇವ್ರ ದರ್ಶನ ಎಲ್ಲ ಮಾಡಿ ನಾನು. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಇದು ಲಿಂಗದ ಹೂವು ಅಂತ ಹೇಳ್ತಾರೆ. ನನಗಿಷ್ಟ ಗೊತ್ತಿರೋದು ಈ ಮರದ ಬಗ್ಗೆ. ಈ ಮರದ ಹೆಸ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇದರಲ್ಲಿ ಬಿಡೋ ಹೂವು ಒಳಗಡೆ ಲಿಂಗ ಮತ್ತು ಹಾವು ಎಡೆ ಎತ್ಕೊಂಡು ಲಿಂಗದ ಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಯಾರಿಗಾದರೂ ಈ ಮರದ ಬಗ್ಗೆ ಗೊತ್ತಿದ್ದರೆ ಈ ಮರದ ಹೆಸ್ರು ಏನು ಹೇಳ್ತಾರೆ ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ರಿಟರ್ನ್ ಆದ್ವಿ ಮನೆಗೆ ರಿಟರ್ನ್ ಆದಮೇಲೆ ಇವತ್ತು ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಬೇಕಿತ್ತು. ಹೌದು, ನಾನು ಲಾಸ್ಟ್ ಟೈಮ್ ಸಿಲ್ವರ್ ತಗೊಂಡಾಗ ತುಂಬ ಜನ ಕೇಳ್ತಿದ್ರಿ, ನೀವು ಹೇಗೆ ಸೇವ್ ಮಾಡ್ತೀರಾ ಅಮೌಂಟ್ನ, ಹೇಗೆ ತೊಗೊತೀರಾ ಅಂತ ಹೇಳಿ. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಜವಾಗ್ಲೂ ತಿಳಿಸ್ಕೊಡ್ತೀನಿ. ಈ ವ್ಲಾಗಲ್ಲಿ ನಾನು ಏನು ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀನಿ. ತುಂಬ ಚಿಕ್ಕದಾಗೆ ಪರ್ಚೇಸ್ ಮಾಡಿದೆ, ತುಂಬ ದೊಡ್ಡದೆಲ್ಲ ಏನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಬಟ್ ಏನೇ ಆದ್ರೂ ಇವತ್ತಿನ ಚಿನ್ನದ ರೇಟ್ಗೆ ಚಿಕ್ಕದಾದ್ರೂ ಅಮೌಂಟು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಈಗಂತೂ 1 ಗ್ರಾಮ್ ಚಿನ್ನದ ಬೆಲೆ ಕೇಳಿದ್ರೆ 7,000 ರೂಪಾಯಿ ಆಗಿಬಿಟ್ಟಿದೆ. ಆದ್ದರಿಂದ ಡೈಲಿ ವೇರ್ಗೆ ಒಂದು ಇಯರಿಂಗ್ ಬೇಕಿತ್ತು. ತುಂಬ ದಿನದಿಂದ ಅನ್ಕೊತಾ ಇದ್ದೆ ತೊಗೊಬೇಕು ಅಂತ. ಸೊ ಇವತ್ತು ಅದಕ್ಕೆ ಟೈಮ್ ಬಂತು ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ನನ್ನ ವೀಡಿಯೋಸ್ ನೋಡೋಕ್ಕೆ ಗೊತ್ತಿರುತ್ತೆ, ನಾನು ಚಿಕ್ಕಮ್ಮಂದಿರನ್ನ, ಅಮ್ಮ ಅಜ್ಜಿ ಇವ್ರುಗಳನ್ನ ಬಿಟ್ಟು ನಾನು ಯಾವುದನ್ನೇ ಕೂಡ ಪರ್ಚೇಸ್ ಮಾಡೋದಿಲ್ಲ. ನಮ್ಮನೇಲಿ ಯಾರೂ ಮಾಡೋದಿಲ್ಲ. ಆದ್ದರಿಂದ ನೋಡ್ತಾ ಇದ್ದೀನಿ. ನಾನಿವತ್ತು ಅಶೋಕ ರೋಡಲ್ಲಿರೋ ಲಲಿತಾ ಜ್ಯುವೆಲರಿ ಮಾರ್ಟ್ಗೆ ಬಂದಿದ್ದೀವಿ. ಇವತ್ತು ಯಾವಾಗಲೂ ಪ್ರಕಾಶಲ್ಲಿ ತೊಗೊತಾ ಇದ್ವಿ, ಬಟ್ ಇವತ್ತು ಲಲಿತಾ ಜ್ಯುವೆಲರಿ ಮಾರ್ಟಿಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಇಲ್ಲಿಗೆ, ಯಾಕೆ ಪ್ರಕಾಶ್ ಜ್ಯುವೆಲರ್ಸ್ನ ಬಿಟ್ಟು ಇಲ್ಲಿ ತೊಗೊಳಕ್ಕೆ ಬಂದಿದ್ದೀನಿ ಅಂತ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ನಾನು. ಇಲ್ಲಿ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಇಲ್ಲೂ ಕೂಡ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಇಲ್ಲ. ಆದ್ದರಿಂದ ನಾನು ಸ್ವಲ್ಪ ಚಿಕ್ಕದಾಗಿ ಕ್ಲಿಪ್ಸ್ನ ತೊಗೊಂಡು ನಾನು ನಿಮಗೋಸ್ಕರ ಆ್ಯಡ್ ಮಾಡಿದ್ದೀನಿ. ನಾನು ಯಾವ್ದು ತೊಗೊಂಡೆ ಅಂತ ಹೇಳಿ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡ್ಬೋದು. ನಿಮಗೂ ಏನಾದರೂ ಅದು ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಅಂತ ಹೇಳಿ. ಇನ್ನೇನು ನಮ್ಮದು ಆ್ಯನಿವರ್ಸರಿ, ಎಂಗೇಜ್ಮೆಂಟ್ ಆ್ಯನಿವರ್ಸರಿ ನೆಕ್ಸ್ಟ್ ಮಂತ್ ಇದೆ. ಅಂದರೆ ಇನ್ನೊಂದು 10 ಡೇಸ್ ಏನೋ ಇದೆ, 10-15 ಡೇಸ್ ಇದೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಇಯರಿಂಗ್ ತೊಗೊಡ್ತೀನಿ, ಆಯಿತು ಹೋಗು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಸಿಲ್ವರ್ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದೆ. ನನಗೆ ಸ್ವಲ್ಪ ಸಿಲ್ವರ್ ಅಂದರೆ ಕ್ರೇಜ್ ಜಾಸ್ತಿ. ಬಟ್ ಈಗ ರೀಸೆಂಟಾಗಿ ಸಿಲ್ವರ್ ಶಾಪ್ ಮಾಡಿಬಿಟ್ಟಿರೋದ್ರಿಂದ ಈ ಸತಿ ಗೋಲ್ಡ್ ತೊಗೊಳ್ಳೋಣ ಅಂತ ಹೇಳಿ, ಗೋಲ್ಡ್ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲೂ ಒಂದು 2 ಸತಿ ಏನೋ ಶಾಪಿಂಗ್ ಮಾಡಿದ್ದೀವಿ, ಗೋಲ್ಡ್ ಮತ್ತು ಸಿಲ್ವರ್. ಇಲ್ಲೂ ಅಷ್ಟೇ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಇಲ್ಲೇ ಬರೋಣ ಅಂತ ಹೇಳಿ ಇಲ್ಲಿಗೆ ಬಂದು
ಶಾಪ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫೈನಲಿ ಶಾಪಿಂಗ್ ಆಯಿತು. ಅರೌಂಡ್ ಒಂದು 2 ಅವರ್ಸ್ ಏನೋ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ಚಿಕ್ಕದಾದ್ರೂ ತೊಗೊಳೋದಕ್ಕೆ ತುಂಬಾ ಟೈಮ್ ತೊಗೊಂಡೆ ಅಂತ ಅನಿಸ್ಬಿಡ್ತು ನನಗೂ. ಬಟ್ ನನಗಿಷ್ಟ ಆಗ್ತಿತ್ತು. ಕಿವಿಗೆ ಹಾಕಿದ್ಮೇಲೆ ಇಷ್ಟ ಆಗ್ತಿರಲಿಲ್ಲ, ಅಥವಾ ನೋಡೋಕೆ ಇಷ್ಟ ಆಗ್ತಿದ್ದಿದ್ದು, ಕಿವಿಗೆ ಹಾಕಿದ್ದು ಇಷ್ಟ ಆಗ್ತಿರ್ಲಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಸೊ ತೊಗೊಂಡ್ಮೇಲೆ ಇವಳು ಕೂಡ ಅಂಜು ಬಂದಿದ್ಲಲ್ವ, ತುಂಬ ಲೇಟ್ ಆಗೋಯಿತು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ. ಅದಕ್ಕೆ ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಅಲ್ಲೇ ಹೋಗಿ ಮಸಾಲೆ ಪುರಿ, ಅವಳಿಗೆ ಮೊಸರು ಅಂದರೆ ಇವಳು ಮೊಸರಿಗೆ ಫುಲ್ಲು ಹಾರ್ಟ್ ಫೇವ್ರೇಟ್ ಅವಳಿಗೆ. ಅದಕ್ಕೆ ಅವಳಿಗೆ ದಹಿ ಪುರಿ ಕೊಡಿಸಿ ನಾನು ಸ್ವಲ್ಪ ಮಸಾಲೆ ಪುರಿ ತಿಂದ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಅಂತಲೇ ಹೇಳ್ಬೋದು. ಈಗ ತಾನೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಕಾಫಿ ಕೇಳಿದ್ರು, ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಇನ್ನೇನು ಈಗ ಮಾದೇಶ್ವರಂದು ಇದು ಮೆರವಣಿಗೆ ಆಗ್ತಿದೆ ಇವತ್ತು ಊರು ತುಂಬ. ಸೊ ಅದಕ್ಕೆ ಬೇರೆ ಈಗ ಹೋಗಿ ಪೂಜೆ ಮಾಡಿಸ್ಬೇಕು. ನೈವೇದ್ಯಕ್ಕೆ ಇಟ್ಟಿದ್ದೆ ಹಾಲು, ಅದು ವೇಸ್ಟ್ ಆಗಬಾರ್ದು. ಯಾವಾಗಲೂ ನೈವೇದ್ಯ ಅಥವಾ ಪ್ರಸಾದ ಏನೇ ಇಟ್ಟರೂ ವೇಸ್ಟ್ ಮಾಡಬಾರ್ದು. ಅದಕ್ಕೆ ಈಗ ಅದನ್ನು ಕಾಯಿಸಿ ನನ್ನ ಮಗನಿಗೆ ಕೊಡೋಣ ಅಂತ ಹೇಳಿ ಅದನ್ನು ಕೂಡ ಕಾಯಿಸ್ತಾ ಇದ್ದೀನಿ. ಸಿಟಿಗೆ ಹೋಗ್ಬಿಟ್ಟೆ ಅಲ್ವಾ, ಅವನಿಗೆ ಹಾಲು ಕಾಯಿಸ್ಕೊಡೋಕ್ಕಾಗೇ ಇರಲಿಲ್ಲ ಸಂಜೆ. ಅದಕ್ಕೆ ಇವಾಗ ಕಾಯಿಸ್ಕೊಡೋಣ ಅಂತ ಹೇಳಿ ಕಾಯಿಸ್ಕೊಡ್ತಾ ಇದ್ದೀನಿ. ಅಪ್ಪ ಸ್ವಲ್ಪ ಬಾಳೆಹಣ್ಣಿತ್ತು ಅಂತ ಹೇಳಿ ಬಾಳೆಹಣ್ಣು ಕೊಟ್ಟು ಕಳಿಸಿದ್ದಾರೆ. ಅದರಲ್ಲೇ ಈಗ ಸ್ವಲ್ಪ ಹಣ್ಣಾಗಿರೋದನ್ನು ನೋಡಿ ಪೂಜೆಗೆ ರೆಡಿ ಮಾಡಿಟ್ಟಿದ್ದೀನಿ. ಇದು ಈಡ್ಗಾಯಿಗೆ, ಮತ್ತು ಇದಿಷ್ಟು ಪೂಜೆಗೆ ಅಂತ ಹೇಳಿ. ಹೂನೇ ಇಟ್ಟಿಲ್ಲ ನೋಡಿ ಪೂಜೆಗೆ. ಹೂ ಒಂದಿಡಬೇಕು. ಹೂ ಒಂದಿಟ್ರೆ ಪೂಜೆ ಕೂಡ ರೆಡಿ ಆಯಿತು ನೋಡಿ. ಕಾರ್ತಿಕ್ ಮಾಸ ಅಲ್ವಾ, ಸೊ ಇವತ್ತು ಬಾಗಿಲಿಗೆ ಎಲ್ಲ ಕಡೆ ಕೂಡ ದೀಪ ಹಚ್ಚಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನ್ನ ಗಂಡಂಗೆ ಇವತ್ತು ಶಾಪಿಂಗ್ ಮಾಡಿಸಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಒಂದು ಕಾಫಿ ಜೊತೆಗೆ ಥ್ಯಾಂಕ್ಸ್ ಅಲ್ವಿದ್ರಿ. ಇದೇ ರೀತಿ ಮಂತ್ಲಿ ಒಂದ್ಸತಿ ಶಾಪಿಂಗ್ ಮಾಡಿಸ್ತಾ ಇರಿ. ಮನೆಯನ್ನೆಲ್ಲ ಪೂಜೆ ಮುಗಿಸಿ ಒಂದು ಲೋಟ ಹಾಲು ಕುಡಿಯೋ ಅಷ್ಟೊತ್ತಿಗೆ ದೇವ್ರ ಮನೆ ಹತ್ರ ಬಂತು. ನಮ್ಮ ಮನೆ ಹತ್ರ ಬರುತ್ತಿಲ್ಲ, ನನ್ನ ಭಾವನ ಮನೆ ಹತ್ರ ಬರುತ್ತೆ. ನಮ್ಮದು ರೋಡು ಚಿಕ್ಕದಿರೋದ್ರಿಂದ ಸೊ ನಾವು ಯಾವಾಗಲೂ ಅಲ್ಲಿಗೆ ಹೋಗಿ ಭಾವನ ಮನೆ ಹತ್ರ ಪೂಜೆ ಮಾಡಿಸ್ಕೊಂಡು ಬರೋ ಅಂಥದ್ದು. ಇನ್ನೂ ದೇವ್ರ ಕೆಳಗಡೆ ಇದೆ, ಬಟ್ ಇವರಿಬ್ರದ್ದು ಆಲ್ರೆಡಿ ಜಗಳ ಸ್ಟಾರ್ಟ್ ಆಯಿತು. ಇವರಿಬ್ರಿಗಂತೂ ಯಾಕೋ ಅಡ್ಜಸ್ಟ್ ಆಗೋದೇ ಇಲ್ಲ. ಚೆನ್ನಾಗಿರ್ತಾರೆ, ಮಕ್ಕಳು ಅಂದಮೇಲೆ ಹಾಗೆ ಅಲ್ವಾ, ಅವಳ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ. ಇವಳ ಜೊತೆ ಅಂತೂ ಒಂದು 1/4 ಗಂಟೆ ಇದೆ, ಅದರಲ್ಲಿ ಒಂದು 5 ನಿಮಿಷನಾದ್ರೂ ಕಿತ್ತಾಡ್ಕೊಂಡಿರ್ತಾರೆ. ಅಂತ ತುಂಬ ಸೀರಿಯಸ್ ಆಗೆಲ್ಲ ಏನು ಕಿತ್ತಾಡೋದಿಲ್ಲ. ಈ ಥರ ಚಿಕ್ಕದಾಗಿ ನಮ್ಮ ಮನೆಯಲ್ಲಿರುತ್ತೆ. ಎಲ್ಲ ಮನೆಯಲ್ಲೂ ಮಕ್ಳುಗಳು ಹೀಗೆ ಅಂತ ಅನಿಸುತ್ತೆ ನನಗಂತೂ. ಮಕ್ಕಳಿರೋ ಮನೆಯಲ್ಲಿ ಜಗಳ ಸಾಮಾನ್ಯ. ಅವ್ರುಗಳನ್ನೆಲ್ಲ ಮಾಡಿಕೊಂಡು ದೇವ್ರು ಬರ್ತಾಯಿತ್ತು. ಮಾದೇಶ್ವರಂದು ನಮ್ಮೂರಲ್ಲಂತೂ ಮಾದೇಶ್ವರನ ದೇವಸ್ಥಾನಕ್ಕೆ ಅಕ್ಕಪಕ್ಕದಲ್ಲೆಲ್ಲ ಬರ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಪಡವರಳ್ಳಿನಲ್ಲಿ. ನೀವು ಯಾರಾದರೂ ಪಡವರಳ್ಳಿ ಮಾದೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನನಗೆ ಗೊತ್ತಾಗುತ್ತೆ ಯಾರ್ಯಾರು ಬಂದಿದ್ದೀರಾ ಅಂತ ಹೇಳಿ. ಮತ್ತು ದೇವಸ್ಥಾನ ಹೇಗಿದೆ ಅಂತಲೂ ಕೂಡ ತಿಳಿಸಿ. ನಮಗಂತೂ ಅಲ್ಲಿ ಪೂಜೆ, ಹುಲಿ ವಾಹನ ಮೆರವಣಿಗೆ ಪ್ರತಿಯೊಂದು ಇರುತ್ತೆ ಸೋಮವಾರಗಳಲ್ಲಿ. ಮತ್ತು ಬಸವ ತುಂಬ ಚೆನ್ನಾಗಿರುತ್ತೆ, ನಮಗೆ ಇಷ್ಟ ಆಗುತ್ತೆ. ಇವತ್ತಂತೂ ಊರಿನವ್ರಿಗೆಲ್ಲ ರಸಾಯನದ ಪ್ರಸಾದ ಎಲ್ಲ ಇತ್ತು. ಇನ್ನು ನೆಕ್ಸ್ಟು ಕಡೆ ಕಾರ್ತಿಕ್ ಸೋಮವಾರದಲ್ಲಿ ಊಟ ಕೂಡ ಇರುತ್ತೆ, ಅನ್ನದಾನ ಇರುತ್ತೆ. ಮತ್ತು ತೆಪ್ಪೋತ್ಸವ ಮಾಡ್ತಾರೆ ಇಲ್ಲಿ ಮಾದೇಶ್ವರಂಗೆ. ಅದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಾಗೆ ಅಲ್ಲಿ ಕಲ್ಯಾಣಿ ಇದೆ ಅಲ್ವಾ, ಕಲ್ಯಾಣಿಯಲ್ಲಿ ಮಾದೇಶ್ವರಂಗೆ ಲಾಸ್ಟ್ ಸೋಮವಾರ, ಕೊನೆ ಕಾರ್ತಿಕ್ ಸೋಮವಾರದಲ್ಲಿ ತೆಪ್ಪೋತ್ಸವ ಮಾಡ್ತಾರೆ. ಅದನ್ನು ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈಗ ನಾವು ಅದನ್ನೆಲ್ಲ ನೋಡೋದಕ್ಕೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ಆಗೋದಿಲ್ಲ ಕೆಲವೊಬ್ಬರಿಗೆ. ಅದರಲ್ಲಿ ಅದನ್ನು ಇಲ್ಲೇ ನೋಡ್ಬೋದು. ದೇವರ ಅಲಂಕಾರ ಇರ್ಬೋದು, ಪೂಜೆ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ ತೆಪ್ಪೋತ್ಸವದಲ್ಲಿ. ನೀವು ಏನಾದರೂ ಇಲ್ಲಿಯವ್ರು ಯಾರಾದರೂ ಈ ವ್ಲಾಗ್ ನೋಡಿ ಆ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ನೋಡಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಮತ್ತು ಇಲ್ಲಿಗೆ ಕಡಲೆಪುರಿ ಕೊಡ್ತೀವಿ ನಾವು ಮಾದೇಶ್ವರನ ಪೂಜೆಗೆ. ಕಡಲೆಪುರಿ ಎರ್ಚೋದಕ್ಕೆ ಮಾದೇಶ್ವರಂಗೆ. ಬೇರೆ ಕಡೆ ಇಲ್ಲ, ನಾನು ನೋಡಿಲ್ಲ ಬೇರೆ ಕಡೆ. ಇಲ್ಲಿ ಮಾತ್ರ ಕೊಡ್ತಾರೆ.
ನಿಮ್ಮ ಕಡೆನೇ ಏನಾದರೂ ಈ ಥರ ಕಡಲೆಪುರಿ ಕೊಡ್ತಾರಾ ಅಂತ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೆ ಗೊತ್ತಾಗುತ್ತೆ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಯಾರು ಭಾವನ ಹಸಿದ್ದು ನನ್ನ ಭಾವ ನೀವು ಎಲ್ಲಿ ಮಡಗಿದೆ ಎಲ್ಲಿ